ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎವ್ರಿ ಡೇ ಕ್ಯಾಶುವಲ್ ಲುಕ್ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು, ಚರಿ ಮಲಗಿದ್ದಾನೆ. ಮೊದಲಿಗೆ ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಬೈ ಮಾಡಿ. ನಿಮ್ಮದು ಆಯಿಲಿ ಸ್ಕಿನ್ ಟೈಪ್ ಆಗಿದ್ದರೆ ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ತೊಗೊಳ್ಳಿ. ಆ್ಯಂಡ್ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಕ್ರೀಮ್ ಬೇಸ್ಡ್ ತೊಗೊಳ್ಳಿ. ಚೆನ್ನಾಗಿ ಮಾಯ್ಶ್ಚರೈಸರ್ ಆದಮೇಲೆ ಇಲ್ಲಿ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದೀನಿ. ಈ ಸನ್ಸ್ಕ್ರೀನ್ ಮುಂಚೆ ತರಿಸ್ಕೊಂಡಿದ್ದ ಪ್ಯಾಕೇಜ್ ಚೆನ್ನಾಗಿತ್ತು, ಈಗ ಫಾರ್ಮುಲಾ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದೇನು ಅಷ್ಟು ಇಷ್ಟ ಆಗ್ತಾಯಿಲ್ಲ, ಸ್ಟಿಲ್ ಮುಗಿಸೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇನ್ ಪಾರ್ಟ್ ನನಗೆ ಇಷ್ಟ ಆಗೋದು ಐಬ್ರೋ ಫಿಲ್ ಮಾಡೋದು. ಎಡ್ಜಸ್ನಲ್ಲಿ ಸ್ವಲ್ಪ ಶಾರ್ಪಾಗಿ ಫಿಲ್ ಮಾಡಿ ಸ್ಟಾರ್ಟಿಂಗ್ನಲ್ಲಿ ನ್ಯಾಚುರಲ್ ಆಗಿ ಇಡಬೇಕು. ಸೊ ನೋಡ್ಬೋದು ನೀವೇ. ಸೊ ಆಲ್ಮೋಸ್ಟ್ ನಾನು ಎವ್ರಿ ಡೇ ಲುಕ್ನಲ್ಲಿ ಐಬ್ರೋಸ್ ಫಿಲ್ ಮಾಡೇ ಮಾಡ್ತೀನಿ, ವಿಚ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಆ್ಯಂಡ್ ಟಿ ಝೋನಲ್ಲಿ ಮಾತ್ರ ನನ್ನ ಸ್ಕಿನ್ ಡಾಕ್ಟರ್ ಕೊಟ್ಟಿರೋವಂಥ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಪೀಲ್ ಆಗ್ತಿತ್ತು ಹಾಗಾಗಿ. ಈಗ ಮೇನ್ ಪಾರ್ಟ್ ಲಿಪ್ಸ್ಟಿಕ್ ಅಲ್ಲ ಎಲ್ಲರಿಗೂ. ಸೊ ಲಿಪ್ಸ್ಟಿಕ್ ನಾನಿಲ್ಲಿ ನ್ಯೂಡ್ ಶೇಡ್ ಈಗ ಕರೆಂಟ್ ಫೇವ್ರೇಟ್ ಆಗಿಬಿಟ್ಟಿದೆ. ಯಾಕಂದರೆ ನ್ಯೂಡ್ ಶೇಡ್ನ ನಾವು ಹೇಗೆ ಹಾಕ್ಕೊಳ್ಬೇಕು ಅಂದರೆ ಡಾರ್ಕ್ ಲಿಪ್ ಲೈನರ್ನ ಯೂಸ್ ಮಾಡಿ ಸ್ವಲ್ಪ ಸ್ಮಚ್ ಮಾಡಿ ಈ ಥರ, ಆ್ಯಂಡ್ ದೆನ್ ನ್ಯೂಡ್ ಶೇಡ್ನ ಸೆಂಟ್ರಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಆಗ ಅಪ್ಲಿಫ್ಟ್ ಆಗುತ್ತೆ. ನ್ಯೂಡ್ ಶೇಡ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಇದ್ದರೆ. ನೀವು ಈ ಹ್ಯಾಕ್ನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ನ್ಯೂಡ್ ಶೇಡ್ಸ್ ಕೂಡ. ಮುಂಚೆ ನಾನು ಅಷ್ಟೇ ಬರೀ ಡಾರ್ಕ್ ಶೇಡ್ಸೇ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಇದು ನನ್ನ ಫೇವ್ರೆಟ್. ಆ್ಯಂಡ್ ದೆನ್ ಸ್ವಲ್ಪ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ, ತುಂಬ ಯೂಸ್ ಮಾಡಲ್ಲ ನಾನು, ಪೌಡ್ರಿ ಆಗುತ್ತೆ ಅಂಥೇಳಿ. ಈ ಔಟ್ಫಿಟ್ನ ಹಾಕ್ಕೊಳ್ಳೋಣ ಅಂತ ತಗೊಂಡೆ ಆ್ಯಂಡ್ ಹಾಕ್ಕೊಂಡೆ ಕೂಡ, ನೋಡ್ಬೋದು ನೀವಿಲ್ಲಿ. ಬಟ್ ಹೊರಗಡೆ ಚಳಿ ಇದ್ದಿದ್ದರಿಂದ ಈ ಔಟ್ಫಿಟ್ಗೆ ಶಿಫ್ಟ್ ಆಗಿಬಿಟ್ಟೆ. ಲೈಕ್ ಸ್ವೆಟ್ ಶರ್ಟ್ ಥರ ಅನ್ಸುತ್ತೆ ಆ್ಯಂಡ್ ಸ್ವಲ್ಪ ವಾರ್ಮ್ ಆಗಿರುತ್ತೆ ಅಂಥೇಳಿ ಇದು ಹಾಕ್ಕೊಂಡೆ. ನೋಡಿ ಚರಿ ಕೂಡ ಮಲಗಿದ್ದಾನೆ. ಸೊ ಹೊರಡ್ತಾ ಇದ್ದೀನಿ ಇವಾಗ. ಆಟೋ ಕೂಡ ಬುಕ್ ಮಾಡಿದೆ, ಸೊ ಬಂದಿದೆ. ಬೇಗ ಹೋಗಿ ಬೇಗ ಬರೋಣ ಅಂಥೇಳಿ ಹೊರಟೆ. ಯಾಕಂದರೆ ಸ್ವಲ್ಪ ಹನಿ ಆಗ್ತಾಯಿತ್ತು, ಜೋರಾಗಿಬಿಟ್ರೆ ಆಮೇಲೆ ಹಿಂಸೆ ಆಗಿಬಿಡುತ್ತೆ, ಅಲ್ಲಿ ಹೆಂಗಿದ್ರು ನಡಿಬೇಕಲ್ವಾ, ಸೊ ಹಿಂಸೆ ಆಗಿಬಿಡುತ್ತೆ ಅಂತ ಹೊರಟೆ. ಆದ್ರೂ ಹೋಗೋ ಅಷ್ಟರಲ್ಲಿ ಲೇಟೇ ಆಯಿತು. ಆನ್ ದಿ ವೇ ಸ್ವಲ್ಪ ಇಲ್ಲಿ ಸ್ಟಕ್ ಆಗಿಬಿಟ್ವಿ. ಸೊ ಲೇಟ್ ಆಗೋಯಿತು ಹೋಗೋ ಅಷ್ಟರಲ್ಲಿ. ಲಿಟ್ರಲಿ ಹಾಫ್ ಆನ್ ಅವರ್ ಅಲ್ಲಿ ಸ್ಟಕ್ ಆಗಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ರೀಚ್ ಆದೆ ನಾನು. ತುಂಬ ಸಲ ಬಂದಿದ್ದೀನಿ, ಆದ್ರೂ ನನಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಬೆಟರ್ ಅಂತ ಮ್ಯಾಪ್ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಆ್ಯಂಡ್ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಕಡೆನೂ ಇಂಡಿಪೆಂಡೆನ್ಸ್ ಡೇ ಟ್ರೈ ಕಲರ್ ಔಟ್ಫಿಟ್ಸ್ ಮಕ್ಕಳಿಗೇ ಇತ್ತು. ಆ್ಯಂಡ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಯೂಟ್ ಅನಿಸುತ್ತಲ್ಲ ಮಕ್ಕಳದು. ನಾನು ತೊಗೊಳಕ್ಕೆ ಬಂದಿರೋದು ಇದೇ ಶಾಪ್ನಲ್ಲಿ. ನೋಡ್ಬೋದು ನೀವು, ಅದ್ರ ಹೆಸರು ಖಾನ್ ಪ್ಲಾಜಾ ಅಂತ ಏನೋ ಇದೆ. ಸೊ ಇದ್ರ ಒಳಗಡೆ ಹೋದರೆ ಲಾಸ್ಟ್ ಶಾಪ್. ನಾನಲ್ಲೇನು ವೀಡಿಯೋ ಮಾಡಿಲ್ಲ, ಸೊ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತೆಲ್ಲ ತೋರಿಸಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿದೆ, ಪ್ಲೀಸ್ ಫುಲ್ ವೀಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೇಯ್ನಾಗಿ ಡಿಸಪಾಯಿಂಟ್ ಆಗಿದ್ದು ನನಗೆ ಕ್ಯಾಬ್ ಮತ್ತು ಆಟೋ ಒಂದು ಬುಕ್ ಆಗಿಲ್ಲ. ಅದು ಸ್ಟೋರಿನೂ ಹೇಳ್ತೀನಿ ನೋಡಿ ಮುಂದೆ. ಕೊನೆಯಲ್ಲಿ ಮೆಟ್ರೋಲ್ ಬಂದೆ ನಾನು. ಮೆಟ್ರೋಲ್ ಬರೋ ಅಷ್ಟರಲ್ಲೂ ನನ್ನ ಹತ್ರ ಕ್ಯಾಶ್ ಕೂಡ ಇಲ್ಲ ಆ್ಯಂಡ್ ಚಾರ್ಜ್ ಕೂಡ ಕಮ್ಮಿ ಆಗ್ತಾಯಿತ್ತು. ಸೊ ಸಡನ್ನಾಗಿ ಆನ್ಲೈನಲ್ಲೇ ಟಿಕೆಟ್ ಬೈ ಮಾಡಿ ಇನ್ನೊಂದು ಮೊಬೈಲ್ಗೆ ಸ್ಕ್ಯಾನ್ ಕಳಿಸ್ಕೊಂಡೆ. ಲಕ್ಕಿಲಿ ಚಾರ್ಜ್ ಉಳ್ಕೊಂತು ಸ್ವಲ್ಪ ಕೊನೆವರೆಗೂ. ಸೊ ಕೊನೆವರೆಗೂ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಮನೆಗೆ ಬರೋ ಅಷ್ಟರಲ್ಲಿ 7 ಆಯಿತು. ನಾನಲ್ಲಿ ಹೊರಟಿದ್ದು ಕ್ಯಾಬ್ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 4:45. ಆ್ಯಂಡ್ ತುಂಬಾ ಬೇಜಾರಾಗೋಯಿತು ಅಲ್ಲಿ ವೆಯ್ಟ್ ಮಾಡಿ. ಎಷ್ಟು ಓಡಾಡಿದ್ದೀನಿ ಆ ಕಡೆಗೂ, ಎಲ್ಲರನ್ನೂ ಕೇಳಿದ್ದೀನಿ. ಎಲ್ಲ ತುಂಬಾ ಪ್ರೈಸಿ ಹೇಳ್ತಾಯಿದ್ರು ಆಟೋ ಕ್ಯಾಬ್ಗೆ. ಆ್ಯಂಡ್ ನೋಡಿ ಕೊನೆಗೂ ಮೆಟ್ರೋನಲ್ಲೇ ಬಂದೆ ನಾನು. ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಮನೆಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಏನು ಮಾಡ್ತಾಯಿದ್ದೀರ? ಕೂತೀನಿ. ಹಾಯ್ ಮನೆ. ಹಾಯ್. ಚಿಕ್ಕಪೇಟೆಗೆ ಹೋಗಿದ್ದು ನೋಡಿದ್ದೀರಾ. ಸೊ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನಾನಲ್ಲಿ ಆಲ್ಮೋಸ್ಟ್ ತೊಗೊಳ್ಳೋದು ಹೇರ್ ಎಕ್ಸ್ಟೆನ್ಷನ್ ಆಕ್ಸೆಸರಿ ಅಂಥದ್ದೇ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ನೈಕಾದಲ್ಲೇ ತೊಗೊಳ್ಳೋದು. ಆಫ್ಲೈನ್ ಆದರೂ ಆನ್ಲೈನ್ ಆದರೂ ನೈಕಾದಲ್ಲೇ ತೊಗೊಳ್ಳೋದು. ಬಟ್ ಅಲ್ಲೂ ಸಿಗುತ್ತೆ. ಆ್ಯಂಡ್ ಕರೆಂಟ್ಲಿ ಅವ್ರ ಹತ್ರ ಆಫರ್ ಮತ್ತು ಸೇಲ್ ನಡೆಯುತ್ತಂತೆ ಆಗಸ್ಟ್ 10th 15 ತನಕ 5 days. ಸುಮಾರು ಬೈ 1 get 1 ಅಪ್ ಟು 40% ತನಕ ಆಫರ್ ಇದೆಯಂತೆ. ಸೊ ಚೆಕ್ ಮಾಡಿ, ಅವರು ಹೇಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅವ್ರದ್ದು ಲೊಕೇಶನ್ ಬೇಕು ಅಂದ್ರೂ ಬೇಕಾದ್ರೆ ಕೇಳಿ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ಅವ್ರದ್ದು ಲೊಕೇಶನ್.
ಅಥವಾ ನೀವು ಚೆಕ್ ಮಾಡ್ಬೋದು ಹಿತೇಶ್ ಟ್ರೇಡರ್ಸ್ ಅಂತ ಗೂಗಲಲ್ಲಿ, ಈಸಿಯಾಗಿ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ಆ್ಯಂಡ್ ನಾನು ಆಲ್ಮೋಸ್ಟ್ ತೊಗೊಳ್ಳೋದು ಹೇರ್ ಎಕ್ಸ್ಟೆನ್ಷನ್ಸ್. ಒಂದು ತೆಗೆದು ತೋರಿಸ್ಬಿಡ್ತೀನಿ. ವರ್ತ್ ಅಂತ ಅನ್ಸೋದು ನನಗೆ ಹೇರ್ ಎಕ್ಸ್ಟೆನ್ಷನ್, ಬಿಕಾಸ್ ಹೊರಗಡೆ 650 750 ಹಾಗೇ. ಮೈಸೂರಲ್ಲಿ ತೊಗೊಳ್ತೀನಿ ನಾನು, ಆಲ್ಮೋಸ್ಟ್ ಮೈಸೂರಲ್ಲಿದ್ದರೆ ಮೈಸೂರಲ್ಲಿ ತೊಗೊಳ್ತೀನಿ, ಅಲ್ಲೆಲ್ಲ ಅಷ್ಟೇ ಆಗುತ್ತೆ. ಇವ್ರ ಹತ್ರ ವರ್ತ್ ಅನ್ಸುತ್ತೆ ನನಗೆ. ಆ್ಯಂಡ್ ಚೆನ್ನಾಗೂ ಇದೆ, ನೋಡ್ಬೋದು. ಕರ್ಲ್ಸ್ಗೆ ಬ್ರೇಡ್ಸಿಗೆ ಯೂಸ್ ಮಾಡ್ತೀವಲ್ಲ, ಸೊ ನನಗೆ ಖಾಲಿ ಆಗ್ತಾನೇ ಇರುತ್ತೆ. ಎಷ್ಟು ಇದರಲ್ಲೂ ನಿಮಗೆ ವೆರೈಟಿ ಸಿಗುತ್ತೆ, ಕಲರ್ ಆಪ್ಷನ್ಸ್ ಇರುತ್ತೆ, ಬ್ರೌನು, ಬ್ಲ್ಯಾಕು, ಹೈಲೈಟ್ಸ್ ಇರೋದು, ಬಟ್ ಟೈಟ್ ಕರ್ಲ್ಸ್ ಇರೋದು, ಲೂಸ್ ಕರ್ಲ್ಸ್ ಇರೋದು. ಇದು ಮೀಡಿಯಮ್ ಬರುತ್ತೆ ಕರ್ಲ್ಸು, ನಿಮಗಿನ್ನ ಟೈಟ್ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸುತ್ತೆ ನನಗೆ ಟೈಟು, ಅದಕ್ಕೆ ನಾನು ಮೀಡಿಯಮ್ದು ತೊಗೊಳ್ತೀನಿ. ಸೊ ಇದು 2 ತೊಗೊಂಡೆ. ಆ್ಯಂಡ್ ಸ್ಪ್ರೇ ಮೇನ್ಲಿ ಇದು ಅಫೋರ್ಡಬಲ್, ನನಗೆ ಇಷ್ಟ. ಆ್ಯಂಡ್ ಸುಮಾರು ಇದೆ, ಬಟ್ ಇದು ಖಾಲಿ ಆಗಿಬಿಟ್ಟಿತ್ತು, ಇದೆಲ್ಲೂ ಆಮೇಲೆ ಸಿಗೋಲ್ಲ ಆನ್ಲೈನಲ್ಲಿ, ಸೊ ಅಲ್ಲೇ ತೊಗೊಂಡೆ. ಇದು ಕ್ಯೂಟ್ ಅನಿಸ್ತು ನನಗೆ, ಆ್ಯಂಡ್ ಕಲರ್ ಇಷ್ಟ ಆಗಿದೆ ನನಗೆ. ಆ್ಯಂಡ್ ಇದು ಕೂಡ ವರ್ತ್, ಸಾಫ್ಟ್ ಇದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಜೊತೆಯಲ್ಲಿ ಇಷ್ಟು ಪೀಸ್ ಸಿಗುತ್ತೆ. ವರ್ತ್, ನೀವು ಅಲ್ಲೇ ಹೋಗಿ ಚೆಕ್ ಮಾಡಿ ಪ್ರೈಸ್ಗೆ. ಆ್ಯಂಡ್ ಹೇಳಿದ್ನಲ್ಲ, August 10th ಇಂದ 15th ಟೈಮಲ್ಲಿ ಹೋಗಿ ಪ್ರಾಡಕ್ಟ್ಸ್ ಮೇಲೂ ಆಫರ್ ಇದೆ ಅಂತೆ. ನಾನು ಅವ್ರ ಹತ್ರ ಏನು ತೊಗೊಂಡಿಲ್ಲ, ಬಟ್ ಅವ್ರು ಹೇಳಿದ್ರು. ಇದೊಂದು ಬಾಟಲ್ ತೊಗೊಂಡೆ, ಬೇಕಾಗುತ್ತೆ ನನಗೆ ಅಂತ. ಈ ಥರ ಒಂದು ಮೆಕ್ಸಿಕನ್ ಖಾಲಿ ಆಗಿತ್ತು, ಈಸಿ ಟು ಯೂಸ್ ಅಲ್ಲ ಇದು. ಸೊ ಈ ಥರದ್ದು ಇನ್ ಕೇಸ್ ಟೈಮ್ ಇಲ್ಲ ಅಂದಾಗ ತುಂಬ ಹೆಲ್ಪ್ ಆಗುತ್ತೆ ಈ ಥರದ್ದು. ಈ ಥರದ್ದು 2 ತೊಗೊಂಡೆ. ಆ್ಯಂಡ್ ಹೇರ್ ಆಕ್ಸೆಸರಿ ಇದು ಎಷ್ಟೇಬ್ರು ಸಾಕಾಗಲ್ಲ, ಬಿಕಾಸ್ ರಿಯೂಸ್ ಮಾಡ್ತಿದ್ದೆ. ಬಟ್ ಏನು ಅನಿಸುತ್ತೆ ಅಂದರೆ ಸೇಮ್ ಅನಿಸುತ್ತೆ ಪಿಕ್ಚರ್ಸಲ್ಲೇನ. ಸೊ ಇದು ಕೂಡ ಆಫರಲ್ಲಿ ನಡೀತಾ ಇದೆ ಅವ್ರ ಹತ್ರ, ನೀವು ಚೆಕ್ ಮಾಡಿ. ಚೆನ್ನಾಗಿ ಅನ್ನಿಸ್ತು ನನಗೇನು, ನೋಡ್ಬೋದು. ರಿಸೆಪ್ಷನ್ಗೆ ಮೇಯ್ನಾಗಿ ಸ್ಟೋನ್ಸ್ದೆಲ್ಲ ಯೂಸ್ ಮಾಡೋದು ಹಾಗಾಗಿ. ಇದೊಂದು ಬನ್ ನೆಟ್ ಬೇಕಿತ್ತು, ಅದೊಂದು ತೊಗೊಂಡೆ. ಇಷ್ಟೇ ತೊಗೊಂಡಿದ್ದು, ಬಟ್ ಎಷ್ಟಾಯಿತು ಗೊತ್ತಾ? ನೋಡ್ಬೋದು ಇಲ್ಲಿ 2500 ಆಯಿತು ಇಷ್ಟಕ್ಕೇ. ಏನು ಗೊತ್ತಾ, ಪ್ಯಾಕೇಜಲ್ಲಿ ಎಲ್ಲರೂ ಆಲ್ಮೋಸ್ಟು ಹೇರ್ ಎಕ್ಸ್ಟೆನ್ಷನ್ ಕೊಡ್ತೀರಾ, ಇನ್ಕ್ಲೂಡ್ ಇದೆಯಾ, ಆ್ಯಂಡ್ ಆಕ್ಸೆಸರಿ ಕಾಂಪ್ಲಿಮೆಂಟ್ರಿನಾ ಅಂತೆಲ್ಲ ಕೇಳ್ತಾರೆ. ಹೌದು, ಬಟ್ ಯಾವುದು ಫ್ರೀಯಾಗಿ ಸಿಗಲ್ಲ, ವಿ ಹ್ಯಾವ್ ಟು ಪೇ ಅಲ್ಲ, ನಾವೂ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ. ಸೊ ನಾವು ಇನ್ವೆಸ್ಟ್ ಅವಾಗವಾಗ ಹಿಂಗೆ ಖರ್ಚಾಗ್ತಾನೇ ಇರುತ್ತೆ, ಬಂದಿದ್ರಲ್ಲೆಲ್ಲ ಕನ್ಸಿಡರ್ ಮಾಡಿ ಅದನ್ನು ಕೂಡ ಅಲ್ಲ. ಆ್ಯಂಡ್ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಕೆಲವರಿಗೆ ಅದು ಹೇಳೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ ನಾನು. ಆ್ಯಂಡ್ ಇಷ್ಟೇ ತಂದಿದ್ದು, ಹೋಗಿದ್ದೆ ಇಷ್ಟಕ್ಕೂ ಅಲ್ಲ, ಆ್ಯಕ್ಚುಲಿ 2 ಎಕ್ಸ್ಟೆನ್ಷನ್ ಅಂತ ಹೋಗ್ತೀನಿ, ಅಲ್ಲಿ ಇನ್ನೇನೇನೋ ತೊಗೊಳ್ತೀನಿ. ಜೊತೇಲಿ ಚರಿಗೆ 2 ಟಾಯ್ ತೊಗೊಂಡು ಬಂದೆ, ತೋರಿಸ್ತೀನಿ ರೀ. ನೋಡ್ಬೋದು, ಕ್ಯೂಟಾಗಿದೆ. ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ಬಿಟ್ರೆ ಮೂವ್ ಆಗುತ್ತೆ, ಆ್ಯಂಡ್ ಇದು ಹಿಂಗೆ ಮಾಡಿದರೆ ಮೂವ್ ಆಗುತ್ತೆ. ನಾನು ಅವನಿಗೆ ಇದು ತೋರಿಸಿದಾಗ ಒಂದು ರಿಯಾಕ್ಷನ್ ಹೆಂಗಿತ್ತು ಅದೆಲ್ಲ ಅಟ್ಯಾಚ್ ಮಾಡ್ತೀನಿ ಮುಂದೆ ನೋಡಿ. ಆ್ಯಂಡ್ ಜೊತೇಲಿ ತಲೆನೋವಾಗಿದ್ದು ಬರೋದಕ್ಕೆ ಆಟೋ ಸಿಗಲೇ ಇಲ್ಲ. ನಿಯರ್ಲಿ 1.5 ಗಂಟೆ ಕಾದಿದ್ದೀನಿ ಆಟೋಗೆ. ಆ್ಯಂಡ್ ಯಾರು ಬುಕ್ಕಿಂಗ್ ತೊಗೊಳ್ತಾ ಇಲ್ಲ. ಆ್ಯಂಡ್ ಅಲ್ಲಿರೋರನ್ನ ಕೇಳಿದರೆ ಎಲ್ಲ ಡಬಲ್ ಟ್ರಿಬಲ್ ಹೇಳ್ತಾ ಇದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ 100 ರೂಪೀಸ್ 110 ಅಷ್ಟೇ ಆಗೋದು, ಹೋಗುವಾಗಲೂ ಅಷ್ಟೇ ಆಗಿದ್ದು. ಬಟ್ ಬರುವಾಗೆಲ್ಲ 200 300. ಯಾಕೆ ಅಂದರೆ ವಾಪಸ್ ಸಿಗಲ್ಲ ಅಂತೆ. ಸುಮ್ಮನೆ ಅದೊಂದು ರೀಸನ್ ಹೇಳ್ತಾರೆ. ಬಟ್ ಅವ್ರಿಗೇನಂದರೆ ಫೆಸ್ಟಿವಲ್ ಸೀಸನ್ ಅಲ್ವಾ, ಸೊ ಬಂದೇ ಬರ್ತಾರೆ ಅನ್ನೋ ಇದರಲ್ಲಿ ಹೇಳ್ತಾರೆ. ಆದರೂ ಒಂದು ಸಿಕ್ತು. ಸೊ ಅವರು ನೀವೇ ಸ್ವಲ್ಪ ದೂರ ಬರಬೇಕಾಗುತ್ತೆ ಇಲ್ಲಿ ತನಕ, ಅಲ್ಲಿ ಬರೋಕ್ಕೆ ರೋಡ್ ಇಲ್ಲ ಅಂದರು. ಓಕೆ, ಅರ್ಥ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಅಷ್ಟು ದೂರ ಹೋಗಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅವರು ಮೂವ್ ಆಗಿಬಿಟ್ಟಿದ್ದಾರೆ. ಬೇಜಾರಾಗೋಯ್ತು. ಕೊನೆಯಲ್ಲಿ ಅಲ್ಲೇ ನಿಯರ್ ಬೈನೇ ಮೆಟ್ರೋ ಅಂದ್ಬಿಟ್ಟು ಮೆಟ್ರೋಲೇ ಬಂದೆ. ಫಸ್ಟ್ ಟೈಮ್ ಮೆಟ್ರೋಲ್ ಬರಬೇಕಿತ್ತು ಅನಿಸ್ತು. 2 hours ಆಯಿತು ಬರೋ ಅಷ್ಟರಲ್ಲಿ. 5 ಇಂದ ನನ್ನ ಮನೆಗೆ ಬಂದಾಗ 7
ಈಗ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು, ಅದು ಬೇರೆ ತಲೆನೋವು. ಈಗ 7:30, ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಏನದು? ಹೆಂಗಿದೆ ಮದು ಕುಟಿ ಚಿಟಿ? ಕ್ಲಾಪ್ 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 ಮಾಡುವ, ಕ್ಲಾಪ್. ಏ ಇದು ಹೆಂಗೆ ಬಿಡೋದು? ಇದು ಮಾಮಿ ಅಮ್ಮ ಪೂಜೆ ಮಾಡಲಿ, ಇಲ್ಲೇ ಮಾಡು, ಇಲ್ಲೇ ಮಾಡು ಮನೆ, ಮಾಮಿ ಮಾಡು ಮನೆ. ಚೋಚು ಕೈ ಚೋಚು. ಹೌದಾ? ಸರಿ ಮನೆ. ಹಾಯ್ ಮನೆ ಮಾಮಿ. ಬಾಯ್. ನೀನು ಬಾಯ್ ಮಾಡಿ. ಅವನ ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಟೇಕ್ ಕೇರ್, ಬಾಯ್.